ಹೊನ್ನಾಳಿ ಚಂದ್ರ, ನಾರ್ವೆಯ ಓಸ್ಲೋದಲ್ಲಿ ನಡೆದ ಈ ಘಟನೆ ವಿಶ್ವಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಮತ್ತದನ್ನು ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಆಗ್ತಿದೆ. ಇನ್ನೊಂದು ಕಡೆಯಲ್ಲಿ ಯಾಕೆ 10-12 ವರ್ಷಗಳ ಕಾಲ ಪತ್ರಿಕೆಯನ್ನ ಅಥವಾ ಮಾಧ್ಯಮಗಳನ್ನ ಅವರ ಪ್ರಶ್ನೆಗಳನ್ನ ತೆಗೆದುಕೊಳ್ಳಿಲ್ಲ, ಪತ್ರಿಕಾಗೋಷ್ಠಿ ನಡೆಸಲಿಲ್ಲ ಅನ್ನೋ ಪ್ರಶ್ನೆಗಳು ಬರ್ತಿಲ್ಲ. ಅದ್ರ ಬದಲಿಗೆ ಅದು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಆಗಿರ್ಲಿಲ್ಲ, ಹಾಗಾಗಿ ಪ್ರಧಾನಿಯವರು ಮಾತನಾಡ್ಲಿಲ್ಲ ಅಂತ. ಎಷ್ಟು ದಿನ ಇದನ್ನ ಹೀಗೆ ಮುಂದುವರ್ಸೋದಕ್ಕೆ ಸಾಧ್ಯ? ಏನ್ ಪ್ರತಿಕ್ರಿಯಿಸ್ತೀರಿ? ಪ್ರಧಾನಿಯವರು ಭಾರತದಲ್ಲೇ ಮಾತ್ರ ಅಲ್ಲ, ಹೊರಗಡೆನೂ ಸಹ ಅವರು ಎಲ್ಲೂ ಸಹ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿಲ್ಲ ಅನ್ನೋದು ನಮಗೆ ಕಣ್ಣೆದುರಿಗೆ ಇದೆ. ಹಾಗಾಗಿ ಅವ್ರು ಮಾತಾಡ್ಬೇಕಾಗಿತ್ತು, ಭಾರತದಲ್ಲೂ ಮಾತಾಡ್ಬೇಕಾಗಿತ್ತು, ಹಿಂದೆನೂ ಮಾತಾಡ್ಬೇಕಾಗಿತ್ತು. ಬಹುಶಃ ಅವರು 2002 ನಂತರ ಪತ್ರಿಕಾಗೋಷ್ಠಿಗಳನ್ನ ಎದುರಿಸಿದ್ದೇ ಕಡಿಮೆ. ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಸಹ ಅವರು 2002-2003 ಏನು ಗುಜರಾತ್ ನಲ್ಲಿ ದೊಡ್ಡ ಒಂದು ಘಟನೆ ನಡೀತು, ಅದಾದ ನಂತರ ಆದ ಬೆಳವಣಿಗೆಗಳು, ನಂತರ ಅವರು ಪತ್ರಿಕಾಗೋಷ್ಠಿ ಅದ್ರಲ್ಲಿ ಭಾಗವಹಿಸದೇನೆ ಬಿಟ್ರು. ಕೇವಲ ಚುನಾವಣಾ ಸಂದರ್ಭದಲ್ಲಿ ಪತ್ರಕರ್ತರ ವೈಯಕ್ತಿಕ ಮುಖಾಮುಖಿ ಆಗ್ತಾ ಇದ್ರು, ಅಲ್ಲೂ ಸಹ ಒಂದು ಪ್ಲಾಂಟೆಡ್ ಪ್ರಶ್ನೆ ಇರ್ತಾ ಇತ್ತು, ಅದಕ್ಕೆ ಮಾತ್ರ ಉತ್ತರವನ್ನು ಕೊಡ್ತಕ್ಕಂತ ಕೆಲಸವನ್ನ ಪ್ರಧಾನಿಗಳು ಮಾಡ್ತಾ ಇದ್ದಾರೆ. ಪ್ರಧಾನಿಗಳ ಈ ನಡೆ ನಮಗೆ ಯಾವತ್ತೂ ನಿರೀಕ್ಷಿತನೆ. ಅವರು ಪತ್ರಿಕಾಗೋಷ್ಠಿ ಇಲ್ಲೂ ಮಾಡಲ್ಲ ಅಂತಂದ್ರೆ ಹೊರದೇಶದಲ್ಲಿ ನಾರ್ವೆಲ್ ಹೋಗಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾರ್ವೆಯ ಪತ್ರಕರ್ತೆ ಪ್ರಶ್ನೆಯನ್ನ ಕೇಳಿದರೆ, ಮತ್ತೆ ಅವರು ನೀವು ಭಾರತದಲ್ಲೇ ಯಾಕೆ ಪತ್ರಿಕಾಗೋಷ್ಠಿಗಳನ್ನ ಮಾಡಿ ಅಥವಾ ಪತ್ರಕರ್ತರ ನೇರ ಪ್ರಶ್ನೆಗಳನ್ನ ಎದುರಿಸಲ್ಲ ನೀವು ಅಂತಕ್ಕಂತ ಪ್ರಶ್ನೆಯನ್ನು ಸಹ ಅವರು ಕೇಳಿದ್ದಾರೆ. ನಂತರ ಅಲ್ಲಿ ವಿದೇಶಾಂಗ ಇಲಾಖೆ ಅಧಿಕಾರಿ ಪತ್ರಿಕಾಗೋಷ್ಠಿಯನ್ನು ಮಾಡ್ಬೇಕಾದ್ರೂ ಸಹ ಅವರು ಬೇರೆ ತುಂಬಾ ಸ್ಟ್ರಾಂಗ್ ಆದ ಪ್ರಶ್ನೆಯನ್ನ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿರೋದನ್ನ ಎಲ್ಲದನ್ನೂ ಸಹ ಅವರು ಪ್ರಸ್ತಾಪವನ್ನ ಮಾಡಿದ್ರು. ಹಾಗಾಗಿ ಇದು ನಿಜವಾಗ್ಲೂ ಭಾರತದ ಎಲ್ಲಾ ಪತ್ರಕರ್ತರಿಗೂ ಒಂದು ಆತ್ಮನಿರೀಕ್ಷೆಯ, ಒಂದು ಆತ್ಮ ಸಂಶೋಧನೆಯ ಕಾಲ ಅಂತಾನೆ ಅನಿಸ್ತಾ ಇದೆ. ಈಗಾಗಲೇ ಬಂದ್ಬಿಟ್ಟಿದೆ. ಆಮೇಲೆ 2014 ಮುಂಚೆ ಭಾರತದ ಪತ್ರಕರ್ತರ ಪರಿಸ್ಥಿತಿ ತುಂಬಾ ಚೆನ್ನಾಗಿತ್ತ ಅಂತ ಅಂದ್ರೆ 180 ದೇಶಗಳಲ್ಲಿ 130, 140 ಇತ್ತು. 140ರಿಂದ 140 2014ರಲ್ಲಿ 157 ಬಂದಿದೆ. ಹಾಗಾಗಿ 2014ರಿಂದ ಹಿಂದೆನೂ ಸಹ ಪತ್ರಕರ್ತರ ಪರಿಸ್ಥಿತಿ ತುಂಬಾ ಚೆನ್ನಾಗಿತ್ತು. ಸುಭಿಕ್ಷ ಕಾಲ ಅಂತ ಹೇಳುವಂತ ಸ್ಥಿತಿ ಇಲ್ವೇ ಇಲ್ಲ. ಅಂದ್ರೆ ಭಾರತದ ಪತ್ರಕರ್ತರು, ಈ ಪತ್ರಿಕೋದ್ಯಮದ ಅಧೋಗತಿ ಬಹುಶಃ ಒಂದು 3 ದಶಕದ ಹಿಂದೆನೆ ಶುರುವಾಗಿದೆ ಅಂತ ಅನಿಸ್ತಾ ಇದೆ. ವಿಶ್ವದಲ್ಲಿ ನಾವು ಮೊದಲ ಪಟ್ಟಿಗಳು ನೋಡಿದಾಗ ನಾರ್ವೆ, ನೆದರ್ಲ್ಯಾಂಡ್ಸ್, ಎಸ್ಟೋನಿಯಾ ಇವೆಲ್ಲ ದೇಶಗಳಿದಾವೆ. ಆದ್ರೆ ನಮಗೆ ನಮ್ಮ ಪರಿಸ್ಥಿತಿಯನ್ನ ಕನಿಷ್ಠ ನಾವು ಪಾಕಿಸ್ತಾನಕ್ಕಿಂತ, ಬಾಂಗ್ಲಾದೇಶಕ್ಕಿಂತ ಯಾಕೆ ನಾವು ಮುಂದೆ ಹೋಗಕ್ ಆಗ್ತಾ ಇಲ್ಲ ಅಂತ. ಪಾಕಿಸ್ತಾನ, ಬಾಂಗ್ಲಾದೇಶಗಳು ಸಹ ನಮಗಿಂತ ಮೇಲ್ಮಟ್ಟದಲ್ಲಿದೆ. ಹಾಗಾಗಿ ಆ ದೇಶಗಳ ಜೊತೆ ನಾವು ಪೈಪೋಟಿಯನ್ನು ಮಾಡ್ಬೇಕಾಗಿದೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಅಂತ ಹೇಳಿ. ಈಗ ನೋಡಿ, ಇಂಡಿಯಾ 150 ಹೇಳಿದ್ರೆ 153 ಪಾಕಿಸ್ತಾನ, ನೇಪಾಳ 80 ಹೇಳಿದೆ. ಹಾಗಾಗಿ ಅಲ್ಲ, ನೀವು ಹೇಳ್ತಿರೋದು ನಿಜ. ಅಂದ್ರೆ ಇದನ್ನ ನಾವು 2 ಭಾಗದಲ್ಲಿ ನೋಡ್ಬೇಕಂತ. ಒಂದು, ಪತ್ರಿಕಾ ಸ್ವಾತಂತ್ರ್ಯ, ಆ ಸೂಚ್ಯಂಕವನ್ನ ಇಟ್ಕೊಂಡು ನೋಡ್ಬೋದು. ಇನ್ನೊಂದು, ಯಾವುದೇ ಒಬ್ಬ ದೇಶದ ಮುಖ್ಯಸ್ಥ, ಅದು ನೀವು ಪ್ರಜಾಪ್ರಭುತ್ವ ದೇಶಗಳಲ್ಲಿ ಪ್ರಧಾನಿನು ಅಂತ ಕರೀರಿ, ಅಥವಾ ಅಧ್ಯಕ್ಷೀಯ ಮಾದರಿ ಪ್ರಜಾಪ್ರಭುತ್ವದಲ್ಲಿ ನೀವು ಅಧ್ಯಕ್ಷರು ಅಂತ ಕರೀರಿ, ಕನಿಷ್ಠ 1 ಬಾರಿ 2 ಬಾರಿನಾರು ವರ್ಷಕ್ಕೆ ಮಾಧ್ಯಮಗಳನ್ನ ಎದುರಿಸ್ತಾರೆ. ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ, ಪ್ರಶ್ನೆಗಳನ್ನ ತೆಗೆದುಕೊಳ್ತಾರೆ. ಆದ್ರೆ ಈ ದೇಶದ ಮುಖ್ಯಸ್ಥರು, ಅಂದ್ರೆ ಈ ದೇಶದ ಪ್ರಧಾನಿ ಮಾತ್ರನೇ 12 ವರ್ಷಗಳಿಂದ ಒಂದೇ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತೆ ಬೇಕಾದಂತ ಮಾಧ್ಯಮಗಳಿಗೆ ನಾನೇನ್ ತಿಂತೀನಿ, ನಾನೇನ್ ಬಿಡ್ತೀನಿ ಅಂತ ಒಂದು ಈ ತರದ ಒಂದು ಪಾಡ್ಕಾಸ್ಟ್ ನ ಕೊಡ್ತಾರೆ ಹೊರತು ಅದು ಅವ್ರ ಕರ್ತವ್ಯ ಅಲ್ಲ. ಬಟ್ ಇಸ್ ಡೆಮೋಕ್ರಸಿ. ಮತ್ತೆ ಡೆಮೋಕ್ರಸಿಗೆ ಏನ್ ಅರ್ಥ ಇದೆ? ಪ್ರಜಾಪ್ರಭುತ್ವದ 4ನೇ ಅಂಗ ಮಾಧ್ಯಮ ಅಂತ ಹೇಳ್ತಾರೆ. ಪ್ರಭುತ್ವದ 4ನೇ ಅಂಗದ ಪ್ರಶ್ನೆಗಳನ್ನ ಎದುರಿಸಿ ಉತ್ತರ ಕೊಡ್ಲಿಕ್ಕೆ ಪ್ರಧಾನಿಗಳು ಯಾಕೆ ಮುಂದಾಗ್ತಾ ಇಲ್ಲ? ನಿಜವಾಗ್ಲೂ ಇದೊಂದು ದುರಂತವೇ ಸರಿ. ಯಾಕಂದ್ರೆ ಹಿಂದೆ ಯಾವ ಪ್ರಧಾನಿಗಳು ಸಹ ಈ ರೀತಿ ಮಾಡಿಲ್ಲ. ನರೇಂದ್ರ ಮೋದಿ ಅವರು ಬಂದ ಮೇಲೆ ಮಾತ್ರ ಈ ತರದ ಪರಿಸ್ಥಿತಿ ಉದ್ಭವ ಆಗಿದೆ. ಹೋಗ್ಲಿ, ಪತ್ರಕರ್ತರ ಎಲ್ಲಾ ಡೌಟ್ಗಳಿಗೂ ಅವರೇ ಏನಾದ್ರು ಈ ತರದ ಪ್ರಶ್ನೆ ಪತ್ರಕರ್ತರು ಕೇಳ್ಬೋದು, ಅದನ್ನ ಬೇರೆ ಕಡೆ ಮಾತಾಡ್ಬಿಡೋಣ, ಲೋಕಸಭೆಯಲ್ಲಿ ಮಾತಾಡೋಣ ಅಥವಾ ಹೊರಗಡೆ ಇಲ್ಲ. ಪತ್ರಕರ್ತರ ಪ್ರಶ್ನೆಗಳು 14 ವರ್ಷದಿಂದ ಹಾಗೇನೆ ಇದೆ. ಯಾವ ಪ್ರಶ್ನೆಗಳಿಗೂ ಸಹ ಉತ್ತರ ಸಿಕ್ಕಿಲ್ಲ. ಕರಣ್ ಥಾಪರ್ ಅವರ ಸಂದರ್ಶನ ಏನ್ ನೋಡಿದ್ವಿ, ಬಹುಶಃ ಅದೇ ಕೊನೆ ಸಂದರ್ಶನ ಅನ್ಸುತ್ತೆ. ನಾವು ಆ ರೀತಿ ನರೇಂದ್ರ ಮೋದಿ ಅವರು ಎದ್ದೋದಂತ ಒಂದು ಸಂದರ್ಶನ ಅದು. ಅದಾದ್ಮೇಲೆ ಅಂತ ಹಾರ್ಡ್ ಪ್ರಶ್ನೆಗಳನ್ನ ನಾವು ಎದುರಿಸ್ತಾ ಇಲ್ಲ. ಇದು ನಿಜವಾಗ್ಲೂ ದುರಂತ. ಇದಕ್ಕೆ ಈ ಸಂಸ್ಥೆ ಏನು ರೇಟಿಂಗ್ಸ್ ಅನ್ನ ಕೊಟ್ಟಿದೆ, ರಿಪೋರ್ಟ್ಸ್ ವಿತೌಟ್ ಬಾರ್ಡರ್ಸ್, ಅವರು ಕೊಟ್ಟಿರ್ತಕ್ಕಂತ ಕಾರಣಗಳು ಈ ಸ್ಥಿತಿ 157ನೇ ಸ್ಥಿತಿಗೆ ಬಂದಿರೋದಕ್ಕೆ ಬಹಳಷ್ಟು ಕಾರಣಗಳು ಹೇಳಿದ್ದಾರೆ. ಮತ್ತೆ ಅವ್ರ ರಿಪೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗೋಧಿ ಮೀಡಿಯಾ ಅಂತಕ್ಕಂಥ ಪದ ಬಳಸಿದರು. ಆ ರಿಪೋರ್ಟ್ ಅಲ್ಲಿ ಗೋಧಿ ಮೀಡಿಯಾ ಅನ್ನೋ ಪದವನ್ನೇ ಕೇಳಿರೋದ್ರಿಂದ ನಮ್ಮ ಭಾರತದ ಪತ್ರಕರ್ತರ ಈ ಪತ್ರಿಕಾ ಕ್ಷೇತ್ರದ ಸ್ಥಿತಿ ಯಾವ ರೀತಿ ವಿಶ್ವ ಮಟ್ಟದಲ್ಲಿ ಪ್ರೊಜೆಕ್ಟ್ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತಾ ಇದೆ. ಈ ಗೋಧಿ ಮೀಡಿಯಾ ಅನ್ನುವ ಹಣೆಪಟ್ಟಿಯಿಂದ ಪತ್ರಕರ್ತರು ಹೊರಗೆ ಬರದೇ ಇದ್ರೆ ಮುಂದಿನ ದಿನಗಳಲ್ಲಿ ಮಾಧ್ಯಮ ಕ್ಷೇತ್ರ ಆಗಿರ್ಬೋದು, ಬರೀ ಮಾಧ್ಯಮಕ್ಕೆ ಮಾತ್ರ ದುರಂತ ಅಲ್ಲ ಇದು.
ಇಡೀ ಸಮಾಜಕ್ಕೆನೆ ಮತ್ತೆ ಇಡೀ ಒಂದು ವ್ಯವಸ್ಥೆಗೆನೆ ಒಂದು ದುರಂತ ಇದು. ಹಾಗಾಗಿ ಇದರಿಂದ ಹೊರ ಬರಲೇಬೇಕಾಗಿದೆ. ಪತ್ರಕರ್ತರು ನಿಜವಾಗ್ಲೂ ಆತ್ಮವಿಮರ್ಶೆ ಈಗ್ಲಾದ್ರೂ ಮಾಡ್ಕೋಬೇಕಾದಂತ ಕಾಲ ಬಂದಿದೆ ಅಂತ ನನಗಂತೂ ಅನ್ಸುತ್ತೆ. ಓಕೆ, ಈಗ ಈ ಹೆಲೇಲಿಂಗ್ ಅವರ ಪ್ರಶ್ನೆ ಏನಿದೆ ಅದನ್ನ ಈ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಅದು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಆಗಿರ್ಲಿಲ್ಲ. ಜೊತೆಗೆ ವಿದೇಶಿ ಮಾಧ್ಯಮಗಳು ಭಾರತದ ಮಾಧ್ಯಮಗಳನ್ನ ಮತ್ತು ಅಂದ್ರೆ ಕೆಟ್ಟ ಹೆಸರು ತರೋ ರೀತಿಯಲ್ಲಿ, ಬೇರೆ ನೆರೇಷನ್ ಕೊಡೋ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಇದೊಂದು ರೀತಿ ಹುನ್ನಾರ, ಷಡ್ಯಂತ್ರ ಅಂತ. ಆ ರೀತಿ ಅಂದ್ರೆ ದೇಶದ ಒಳಗೆ ಈ ತರದೆಲ್ಲವನ್ನ ನಿಮಗೆ ವಾಟ್ಸಪ್ ಮುಖಾಂತರವಾಗಿ ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳಿ ಬಾಯಿ ಮುಚ್ಚೋ ರೀತಿಯಲ್ಲಿ ಇದಾಗತ್ತಾ, ಅಥವಾ ಇದು ವಿಶ್ವ ಮಟ್ಟದಲ್ಲಿ ಭಾರತದ ಪತ್ರಿಕಾ ಸ್ವಾತಂತ್ರ್ಯ, ಇಲ್ಲಿನ ಪತ್ರಿಕಾ ಸಂಸ್ಥೆಗಳು ಮತ್ತು ಇಲ್ಲಿನ ಪತ್ರಕರ್ತರ ನಿಜವಾದ ಘನತೆಯ ಪ್ರಶ್ನೆ ಆಗತ್ತಾ? ಏನ್ ಅನ್ಸುತ್ತೆ ತಮ್ಗೆ? ಅದು ಪ್ರಶ್ನೋತ್ತರ ಸೆಷನ್ ಅಲ್ಲದೆ ಇರ್ಬೋದು, ಆದ್ರೆ ಪ್ರಶ್ನೆ ಕೇಳಿದಾಗ ಉತ್ತರಿಸಬಾರದು ಅಂತ ಏನಿಲ್ಲ. ಮತ್ತು ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ದೇಶದ ಒಬ್ಬ ಪತ್ರಕರ್ತೆ. ಪ್ರಶ್ನೋತ್ತರ ಸೆಷನ್ ಅಲ್ಲದೆ ಇದ್ರು ಸಹ ಪ್ರಶ್ನೆನ ಕೇಳ್ತಾರೆ ಅಂತಂದ್ರೆ ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಯಾವ ರೀತಿ ಇದೆ ಅನ್ನೋದೇ ಗೊತ್ತಾಗತ್ತೆ. ಆದ್ರೆ ಪ್ರಶ್ನೆ ಕೇಳಿದ್ದು ತಪ್ಪಲ್ಲ. ಅವರು ಅದನ್ನ ಪ್ರಶ್ನೆ ಕೇಳಿದ ಪತ್ರಕರ್ತ ಯಾಕೆ ಪ್ರಶ್ನೆ ಕೇಳ್ದ ಅಂತಕ್ಕಂಥ ಮಾತನ್ನ ಹೇಳಲೇಬೇಕಾಗಿಲ್ಲ. ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರಿಸದೇ ಇರೋದು ತಪ್ಪು. ಅಥವಾ ನಂತರ ಹೇಳ್ತೀವಿ, ಈಗ ನಾವ್ ಎಷ್ಟೋ ರಾಜಕಾರಣ ನೋಡ್ತೀವಿ, ಪ್ರಧಾನಿ ಬಿಟ್ಟು ಎಷ್ಟೋ ಸಚಿವರು ಅಥವಾ ಎಷ್ಟೋ ಮುಖ್ಯಮಂತ್ರಿಗಳು ಅವರು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವರಿಗೆ ಮೈಕ್ ಹಿಡಿತಾರೆ ಪತ್ರಕರ್ತರು, ಅಲ್ಲಿ ಒಂದು ರೆಸ್ಪಾನ್ಸ್ ಮಾಡ್ತಾರೆ. ಅಷ್ಟು ಒಂದು ಬೇರೆಯವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಪ್ರಧಾನಿಯವರು ಯಾಕೆ ಮಾತಾಡ್ತಾ ಇಲ್ಲ ಅಂತ. ಇದು ನಿಜವಾಗ್ಲೂ ನಮ್ಮ ದೇಶದ ಘನತೆಯ ಪ್ರಶ್ನೆ. ನಾವೇನು ಸಂವಿಧಾನದ 4ನೇ ಅಂಗ ಅಂತ ಹೇಳ್ತೀವಿ ಪತ್ರಿಕಾ ರಂಗ, ಈ ಪತ್ರಿಕಾ ರಂಗದ ಘನತೆಯ ಪ್ರಶ್ನೆಯೂ ಸಹ ಹೌದಿದು. ನಾವು ಯಾವ ರೀತಿ ಸರ್ಕಾರಕ್ಕೆ ಒಂದು ಗಟ್ಟಿಯಾದ ಕಟುವಾದ ಪ್ರಶ್ನೆಯನ್ನ ಕೇಳದೆ ನಾವು ಯಾವ ರೀತಿ ಸುಮ್ಮನಿದ್ದೀವಿ, ಯಾಕೆ ಸುಮ್ಮನಿದ್ದೀವಿ ಅನ್ನೋದು, ಅದರಿಂದ ಹಿಂದೆ ಇರ್ತಕ್ಕಂಥ ಕಾರಣಗಳು ಏನು ಅಂತೇಳಿ. ಈಗೊಂದು 2 ದಶಕದ ಹಿಂದೆ ಬೇರೆ ತರದೇ ಒಂದು ಮಾಧ್ಯಮ ಪ್ರಪಂಚ ತೆರೆಸ್ಕೊಳ್ತು. ಅಂದ್ರೆ ನಾವು ಮಾಧ್ಯಮವನ್ನ ಸೇವೆ ಅಥವಾ ಸರ್ವಿಸ್ ಅಂತ ಹೇಳ್ತಾ ಇದ್ವಿ. ಸರ್ವಿಸ್ ಅಂತ ಅಂದ್ರೆ ನಾವೇನು ಹೊಟ್ಟೆಗೆ ಊಟ ಮಾಡ್ದೇನೆ ಅಥವಾ ಒಳ್ಳೆ ಬಟ್ಟೆ ತೊಳೆದೇನೆ ಏನು ಸರ್ವಿಸ್ ಮಾಡ್ತಾ ಇದ್ದಿಲ್ಲ. ಆದ್ರೆ ಅಂತ ಒಂದು ನಿಲುವನ್ನ ಹೊಂದಿದಂತ ಪತ್ರಿಕೋದ್ಯಮ ಯಾವಾಗ ಸಂಪೂರ್ಣವಾಗಿ ಲಾಭವನ್ನ ಪಡಿಬೇಕು ಅನ್ನೋ ದಿಕ್ಕಿಗೆ ಹೊರಡ್ಕೊಳ್ತು, ಆಗ ಎಲ್ಲಿ ಲಾಭ ಸಿಗುತ್ತೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ನಾವು ಆಡಳಿತದ ಜೊತೆಗೆ ಸರ್ಕಾರದ ಜೊತೆಗೆ ಚೆನ್ನಾಗಿದ್ರೆ ನಮಗೆ ಲಾಭ ಸಿಗುತ್ತೆ ಅನ್ನೋದು ಯಾವಾಗ ಅರಿವಾಗಿ ಅದಕ್ಕೆ ಈಲ್ಡ್ ಆಗ್ತಾ ಬಂದ್ರು, ಆಗ ಸಂಪೂರ್ಣ ಬದಲಾಯಿತು ಅಂತ ಅನ್ಸುತ್ತೆ. ಸರ್ಕಾರಗಳ ಜೊತೆಗೆ ಪತ್ರಕರ್ತರು, ಪತ್ರಿಕಾ ಕ್ಷೇತ್ರಗಳು ಸಹ ಸೇರ್ಕೊಂಡ್ಬಿಟ್ಟಿದ್ದೇವೆ. ಇದೇ ಬಹಳ ಮುಖ್ಯವಾದ ಕಾರಣ. ಕನಿಷ್ಠ ನಾವು ಪಾಕಿಸ್ತಾನಕ್ಕಿಂತ, ಅಫ್ಘಾನಿಸ್ತಾನಕ್ಕಿಂತ, ನೇಪಾಳಕ್ಕಿಂತನಾದ್ರೂ ಮೇಲಿರೋಣ ಅನ್ನೋದು ನನ್ನ ಬಯಕೆ. ಓಕೆ, ಈಗ ಮಾಧ್ಯಮಗಳು ಅದನ್ನ ಬೇರೆ ಎಲ್ಲದಕ್ಕೂ ಪಾಕಿಸ್ತಾನ, ನೇಪಾಳ, ಶ್ರೀಲಂಕಾ ಇದೆಲ್ಲವನ್ನ, ಬಾಂಗ್ಲಾ ಎಲ್ಲವನ್ನ ಹೋಲಿಕೆ ಮಾಡೋರು ಇದ್ರಲ್ಲಿ ಮಾಡೋದಿಲ್ಲ. ನೀವ್ ಹೇಳ್ದಂಗೆ ಪತ್ರಿಕಾ ರಂಗ ಯಾವಾಗ ಪತ್ರಿಕಾ ಉದ್ಯಮ ಆಯ್ತು ಅವಾಗ ಇದೆಲ್ಲ ಬದಲಾಗಿದೆ ಅಂತ ಅನ್ಸುತ್ತೆ. ಕರಣ್ ಥಾಪರ್ ಅವರ ಸಂದರ್ಶನದಲ್ಲಿ ಹೇಗ್ ನೀರ್ ಕುಡಿದು ಮೈಕ್ ಬಿಟ್ಟು ಹೊರಗಡೆ ಬರ್ತಾರೋ ಅದೇ ರೀತಿ ಇನ್ನೊಂದು ಸಂದರ್ಶನದಲ್ಲಿ ಅವ್ರು ಹೇಳ್ತಾರೆ, ನಾನು ಯಾವ್ದ್ರಲ್ಲಿ ಹಿಂದುಳಿದಿದ್ದೀನಿ, ಯಾವ್ದನ್ನ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಮೀಡಿಯಾಗಳನ್ನ ಸರಿಯಾಗಿ ನಾನು ಮ್ಯಾನೇಜ್ ಮಾಡಿಲ್ಲ ಅಂತ. ಈ 12 ವರ್ಷಗಳಲ್ಲಿ ಮೀಡಿಯಾಗಳನ್ನ ಮ್ಯಾನೇಜ್ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಆ ಮುಖಾಂತರವಾಗಿ ಮೀಡಿಯಾಗಳಿಗೆ ಒಂದ್ ರೀತಿ ಸ್ವಾಧೀನನೇ ತಪ್ಪಿಸ್ಬಿಟ್ಟಿದ್ದಾರೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಮೀಡಿಯಾ ಮ್ಯಾನೇಜ್ ಅನ್ನೋದು ಈಗ ಒಂದ್ ರೀತಿ ಇವೆಂಟ್ ಮ್ಯಾನೇಜ್ಮೆಂಟ್ ತರ ಆಗಿದೆ. ನಿಜವಾಗ್ಲೂ ಮೀಡಿಯಾ ಮ್ಯಾನೇಜ್ ಮಾಡಿಲ್ಲ ಅಂತ ಏನ್ ಹೇಳಿದಾರೆ ಅವರು, ಬಹಳ ಅದ್ಭುತವಾಗಿ ಮೀಡಿಯಾನ ಮ್ಯಾನೇಜ್ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ಮ್ಯಾನೇಜ್ ಅಂದ್ರೆ ತಮಗೆ ಬೇಕಾದಂತ ಸಂದೇಶವನ್ನ ಮಾಧ್ಯಮಗಳ ಮೂಲಕವೇ ತಲುಪಿಸೋದು ಹೇಗೆ ಅಂತಕ್ಕಂತ ಒಂದು ತಂತ್ರಗಾರಿಕೆ ಏನಿದೆ ಅದನ್ನ ಬಹಳ ಸ್ಪಷ್ಟವಾಗಿ ಕಲ್ತಿದ್ದಾರೆ. ಮಾಧ್ಯಮಗಳಲ್ಲಿ ಬರ್ತಕ್ಕಂತ ಸುದ್ದಿಗಳು ಎಷ್ಟೋ ಸಾರಿ ಇವತ್ತಿಗೂ ಒಂದು ಪೇಪರ್ ಯಾವ್ದಾದ್ರು ಒಂದು ಸುದ್ದಿ ಬಂತು ಅಂದ್ರೆ ಇದು ಸತ್ಯ ಅಂತ ಜನ ನಂಬತಕ್ಕಂತ ದಿನಗಳಿತ್ತು. ಅಂದ್ರೆ ಈಗೂ ಇಲ್ಲ ಅಂತಲ್ಲ, ಈಗ ಜನಗಳಿಗೆ ಬೇರೆ ಬೇರೆ ಮಾಧ್ಯಮಗಳು ತೆರೆದುಕೊಂಡಿದ್ದಾವೆ. ಅಂತಹ ಸತ್ಯ ಅಂತ ಯಾವ್ದನ್ನ ಜನ ನಂಬ್ತಾ ಇದ್ರೋ ಅಂತಹ ಮಾಧ್ಯಮದಲ್ಲಿ ಬರ್ತಕ್ಕಂತ ಒಂದು ಸುದ್ದಿ ನನಗೆ ಪೂರ್ವಕವಾಗಿ ಬಂದ್ರೆ ಅದನ್ನ ನಾನು ಮುಂದಿನ ದಿನಗಳಲ್ಲಿ ಹೇಗೆ ಬಳಸ್ಕೋಬಹುದು ಅಂತಕ್ಕಂತ ಮೀಡಿಯಾ ಮ್ಯಾನೇಜ್ಮೆಂಟ್ ಅನ್ನ ನಿಜವಾಗ್ಲೂ NDA ಪ್ರಧಾನಮಂತ್ರಿಗಳು ಪರೋಕ್ಷವಾಗಿ ಅಥವಾ ನೇರವಾಗಿ ಬಿಜೆಪಿ ಅದ್ಭುತವಾಗಿ ಮಾಡಿದೆ. ಬರೀ ಮೀಡಿಯಾ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾವನ್ನು ಸಹ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಯಾಕಂದ್ರೆ ಅದ್ರ ಮೂಲಕ ಗಳಿಸಿರ್ತಕ್ಕಂಥ ಲಾಭ ಏನಿದೆ ಅದು ನಮ್ ಕಣ್ಣಿಗೆ ಕಾಣ್ತಾ ಇದೆ. ಇದು ಇದೇ ರೀತಿ ಮುಂದುವರೆದ್ರೆ ಇದನ್ನ ವಿರೋಧ ಪಕ್ಷವೂ ಸಹ ಇದನ್ನ ಸುಲಭವಾಗಿ ತೆಗೆದುಕೊಳ್ಬಾರ್ದು. ವಿರೋಧ ಪಕ್ಷವೂ ಸಹ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಮಾಧ್ಯಮ ಕ್ಷೇತ್ರವನ್ನ ಸ್ವತಂತ್ರವಾಗಿ ಇರ್ಲಿಕ್ಕೆ ಬಿಟ್ರೆ, ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ನಾವು ಇನ್ನೂ ಮೇಲ್ಮಟ್ಟಕ್ಕೆ ಹೋದ್ರೆ ಪ್ರಜಾಪ್ರಭುತ್ವ ಗಟ್ಟಿ ಆಗುತ್ತೆ. ವಿರೋಧ ಪಕ್ಷಗಳು ಸಹ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಕಾಂಗ್ರೆಸ್ಗೆ ಇದೇನು ಬಹಳ ಖುಷಿಯ ವಿಚಾರವಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಸಹ ನಾವು 130ರಿಂದ 140 ಇದ್ವಿ, ಈಗ 157ಕ್ಕೆ ಬಂದಿದ್ದೇವೆ. ಹಾಗಾಗಿ ವಿರೋಧ ಪಕ್ಷಗಳು ಸಹ ಖುಷಿಯಿಂದ ಇದನ್ನ ಸಂಭ್ರಮಿಸ್ತಕ್ಕಂತ ಒಂದು ಕಾರ್ಯ ಅಲ್ಲ ಇದು, ಸಮಯವೂ ಅಲ್ಲ. ವಿರೋಧ ಪಕ್ಷಗಳು ಇದನ್ನ ಗಂಭೀರವಾಗಿ ತಗೊಳ್ಬೇಕಾಗಿದೆ.
ನೋಡೋಣ ನಾರ್ವೆಯ ಈ ಯುವ ಪತ್ರಕರ್ತೆಯ ಪ್ರಶ್ನೆಯನ್ನಾದ್ರೂ ಕೇಳಿ ಭಾರತದ ಪತ್ರಕರ್ತರ ಆತ್ಮಗೌರವ ಏನಾದ್ರೂ ಅದು ಸ್ವಲ್ಪ ಚುಚ್ಚಿ ಏನಾದ್ರೂ ಪ್ರಶ್ನೆ ಕೇಳ್ತಾರ, ವಿರೋಧ ಪಕ್ಷಗಳನ್ನ ಬಿಟ್ಟು ಆಡಳಿತ ಪಕ್ಷ ಮತ್ತು ಪ್ರಧಾನಿಯನ್ನು ಪ್ರಶ್ನೆ ಕೇಳ್ತಾರ ಅಂತ ಕಾದ್ ನೋಡೋಣ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇಷ್ಟೊತ್ತಿ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನನ್ನ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಆತ್ಮೀರಿ, ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ, ಅಭಿಪ್ರಾಯ ಇದ್ರೆ ಅದನ್ನು ಕೂಡ ನಮಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.